ಸೊ ಇಲ್ಲಿ ಬರೀ ಕಾಂಗ್ರೆಸ್ನವರು ಅಲ್ಲ, ಕೆಲ ಪಕ್ಷದ ಪ್ರಮುಖ ನಾಯಕರು ಕೂಡ ಭಾಗಿಯಾಗಿದ್ದು, ಇಂಡಿ ಕೂಟದವರು ಕೂಡ ಇಲ್ಲಿ ಭಾಗಿಯಾಗಿ ಒಗ್ಗಟ್ಟಾಗಿ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಪ್ರತಿಭಟನೆಗೆ ಇಳಿದಿದ್ರು. ಸೊ ಅದ್ರ ಜೊತೆಗೆ ಅಹೋರಾತ್ರಿ ಧರಣಿಗೂ ಕೂಡ ಕರೆ ಕೊಟ್ಟಿದ್ರು. ಬರೀ ಇಲ್ಲಿ ಜಂತರ್ ಮಂತರ್ ನವದೆಹಲಿಯಲ್ಲಿ ಆಗಿರುವಂತಹ ಪ್ರತಿಭಟನೆ ಅಲ್ಲ, ಈ ಜನ್ಜಿ ಅನ್ನುವಂಥದ್ದೇನಿದೆ ಕಾಕ್ರೋಚ್ ಪಾರ್ಟಿಯವರು ಬರೀ ಕೇರಳ, ಗೋವಾ, ಗುಜರಾತ್ ಈ ಎಲ್ಲ ಭಾಗದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಕೇರಳದಲ್ಲಿ ಪ್ರತಿಭಟನೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಜಲಫಿರಂಗಿಯನ್ನ ಪ್ರಯೋಗಿಸಿದ್ರು ಪೊಲೀಸರು. ಆ ವಿದ್ಯಾರ್ಥಿಗಳ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸ ಆಗ್ತಿದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಗೋವಾದ ಪಣಜಿಯಲ್ಲೂ ಕೂಡ ಕ್ಯಾಂಡಲ್ ಮಾರ್ಚ್ ಅನ್ನ ಮಾಡಲಾಗಿತ್ತು. ಅದಾದ್ಮೇಲೆ ಗುಜರಾತ್ನಲ್ಲೂ ಕೂಡ ಕಾಕ್ರೋಚ್ನ ಪಾರ್ಟಿಯ ಸದಸ್ಯರು ಏನಿದ್ದಾರೆ ಅಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಶಿಕ್ಷಣ ನೀತಿಯ ವಿರುದ್ಧ ಸತತವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಹಗಲು ರಾತ್ರಿ ಎನ್ನದೇ ಈ ಪ್ರತಿಭಟನೆ ಮುಂದುವರಿತಾನೆ ಇದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರ ವಶಕ್ಕೆ ಪಡ್ಕೊಂಡಾದ ಮೇಲೆಯ ದೃಶ್ಯ ಇದು. ರಾಹುಲ್ ಗಾಂಧಿ ಅವರನ್ನ ವಶಕ್ಕೆ ಪಡ್ಕೊಂಡಾಗಿದೆ. ಈಗ ಪ್ರತಿಭಟನೆಯನ್ನ ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಮತ್ತೆ ಈ ಪ್ರತಿಭಟನೆ ಯಾವ ಹಂತದಲ್ಲೂ ಕೂಡ ವಿಕೋಪಕ್ಕೆ ಹೋಗುವಂತ ಎಲ್ಲಾ ಲಕ್ಷಣಗಳು ಇದೆ. ಯಾಕಂದ್ರೆ ಈ ಜನ್ಜಿ ಪ್ರತಿಭಟನೆಗಳು ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ನೋಡಿದೀವಿ ನಾವು. ಬಾಂಗ್ಲಾದೇಶ ಇರಬಹುದು, ಸೊ ನೇಪಾಳ ಇರಬಹುದು, ಈ ಎಲ್ಲ ಭಾಗದಲ್ಲೂ ಕೂಡ ಯಾವ ರೀತಿ ಒಂದು ಪ್ರತಿಭಟನೆ, ಜನ್ಜಿ ಅವರ ಪ್ರತಿಭಟನೆ ಒಂದು ಸರ್ಕಾರವನ್ನೇ ಪತನ ಮಾಡುವಂತ ಹಂತಕ್ಕೆ ಹೋಗುತ್ತೆ ಅಂತ ನಮ್ಮ ಕಣ್ಮುಂದೆ ಆ ಒಂದು ಎಕ್ಸಾಂಪಲ್ಗಳು ಇರುವಂಥದ್ದು. ಈಗ ನಮ್ಮ ಭಾರತದಲ್ಲೂ ಕೂಡ ಎಸ್ಪೆಷಲಿ ನವದೆಹಲಿಯಲ್ಲಿ ಯುವ ಜನತೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಪ್ರತಿಭಟನೆಗಳು ನಡೀತಾ ಇದೆ. ಅದ್ರ ಜೊತೆಗೆ ಕಾಕ್ರೋಚ್ ಪಾರ್ಟಿ ಏನಿದೆ ಅಂದ್ರೆ ಎಸ್ಪೆಷಲಿ ಇದು ಜನ್ಜಿ ಪಾರ್ಟಿ ಅಂತಾನೆ ಕರೆಯಲ್ಪಡುವಂತಹ ಒಂದು ಈ ಪಾರ್ಟಿಯಿಂದಾಗಿ ಕರೆ ಕೊಟ್ಟಿದ್ದಾರೆ. ಆ ಕರೆಗೆ ಹೋಗೊಟ್ಟು ಎಲ್ಲ ಯುವ ಜನತೆಯವರು ದೆಹಲಿಗೆ ಬಂದು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ. ಸೋನಂ ವಾಂಗ್ಚುಕ್ ಅವರು ಶಾಂತಿಯುತವಾಗಿ ಮಾತುಕತೆಗೆ ಕರೆ ಕೊಟ್ಟಂತಹ ಬೆನ್ನಲ್ಲೇ ಅವರು ತಮ್ಮ ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸಿದ್ದಾರೆ. ಬಟ್ ಆ ವಿದ್ಯಾರ್ಥಿಗಳು ಮಾತ್ರ, ನಾವು ಯುವ ಜನತೆ ಮಾತ್ರ ನಾವು ಯಾವುದಕ್ಕೂ ಕೂಡ ಸುಮ್ಮನೆ ನಿಲ್ಲೋದಿಲ್ಲ, ಶಾಂತಿಯುತ ಪ್ರತಿಭಟನೆ ಅಥವಾ ಶಾಂತಿಯುತವಾಗಿ ನಮ್ಮ ಪ್ರತಿಭಟನೆ ಮುಂದುವರಿಯೋದಿಲ್ಲ, ಅಥವಾ ಶಾಂತಿಯುತ ಮಾತುಕತೆಗೆ ಕರೆದ್ರೂ ಕೂಡ ನಾವು ಅಲ್ಲಿಗೆ ಹೋಗೋದಿಲ್ಲ. ಅವರು ಇಲ್ಲಿಗೆ ಬರಬೇಕು, ಜಂತರ್ ಮಂತರಿಗೆ ಬರಬೇಕು, ಇಲ್ಲಿ ಬಂದು ನಮ್ಮ ಒಂದು ಮನವಿಗಳಿಗೆ ಒಂದು ಭರವಸೆಯನ್ನು ಕೊಡುವಂತ ಕೆಲಸವನ್ನು ಅವರು ಮಾಡಬೇಕು. ಅದ್ರ ಜೊತೆಗೆ ಈ ಹಿಂದೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಎಸ್ಪೆಷಲಿ ಇಲ್ಲಿ ಕೇಂದ್ರ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯ ವೈಫಲ್ಯದಿಂದ ಆಗಿರುವಂತದ್ದು. ಸೊ ಹಾಗಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಮೊದಲಿಗೆ ಆಗಬೇಕು. ಸೊ ಅದಾದ ಮೇಲೆ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ಮೇಲೆ ಎಷ್ಟೆಲ್ಲ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೋಡಿ. ಆ ಆತ್ಮಹತ್ಯೆಗೆ ಒಳಗಾದಂತಹ ವಿದ್ಯಾರ್ಥಿಗಳ ಕುಟುಂಬಸ್ಥರಿಗೆ 1 ಕೋಟಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳ್ಕೊಂಡು ಇಲ್ಲಿ ಕಾಕ್ರೋಚ್ ಪಾರ್ಟಿಯ ಸದಸ್ಯರು ಆಗ್ರಹವನ್ನ ಮಾಡ್ತಾ ಇರೋದು. ಅದ್ರ ಜೊತೆಗೆ ಸಾಕಷ್ಟು ಕೇಂದ್ರ ಶಿಕ್ಷಣ ಇಲಾಖೆಯ ನೀತಿಗಳ ಬದಲಾವಣೆ ಆಗಬೇಕಿದೆ. ಶಿಕ್ಷಣ ಇಲಾಖೆ ಟೋಟಲಿ ಕರಪ್ಟೆಡ್ ಆಗಿ ಹೋಗ್ಬಿಟ್ಟಿದೆ. ಸೊ ಆದಷ್ಟು ಬೇಗ ಇವೆಲ್ಲವನ್ನ ಕೂಡ ಸರಿಪಡಿಸಬೇಕು. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂತಹ ಕೆಲಸ ಆಗಬೇಕು. ವಿದ್ಯಾರ್ಥಿಗಳ ಜೀವನದಲ್ಲಿ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಿದೆ. ಆ ಕೆಲಸ ಇನ್ನು ಮುಂದಿನ ದಿನಗಳಲ್ಲಿ ಆಗಬಾರ್ದು. ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಸಾಕಷ್ಟು ವಿದ್ಯಾರ್ಥಿಗಳು 15ರಿಂದ 20 ವಿದ್ಯಾರ್ಥಿಗಳು ದೇಶದ ನಾನಾ ಭಾಗದ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ವಾ, ಅವರ ಸಾವಿಗೆ ನ್ಯಾಯ ಯಾರು ಕೊಡ್ತಾರೆ? ನ್ಯಾಯ ಕೊಡುವಂತ ಕೆಲಸ ಈಗ ಕೇಂದ್ರ ಸರ್ಕಾರ ಮಾಡಬೇಕು. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ಕಾಲಾವಧಿಯಲ್ಲಿ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ಅವರ ರಾಜೀನಾಮೆ ಆಗ್ಬೇಕಲ್ವಾ. ಸೊ ಅವರ ರಾಜೀನಾಮೆ ಕೊಡೋವರೆಗೂ ನಾವು ಈ ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಭಟನೆ ನಿಲ್ಲೋದಿಲ್ಲ ಅಂತ ಹೇಳಿಕೊಂಡು ಯುವ ಜನತೆ, ಎಸ್ಪೆಷಲಿ ಜನ್ಜಿ, ಎಸ್ಪೆಷಲಿ ಕಾಕ್ರೋಚ್ ಪಾರ್ಟಿಯ ಸದಸ್ಯರು ಏನಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಧ್ವನಿಗೂಡಿಸ್ಕೊಂಡು ಅದಕ್ಕೆ ಪ್ರತಿಭಟನೆಯ ಸಪೋರ್ಟ್ ಅಂತ ಹೇಳೋ ಹಾಗೆ ಇಲ್ಲಿ ವಿಪಕ್ಷದವರು, ಕಾಂಗ್ರೆಸ್ಸಿಗರು ಎಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟು ಅಲ್ಲಿ ಜಮಾಯಿಸಿದ್ರು. ನಮ್ಮ ಕರ್ನಾಟಕದ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಭಾಗಿಯಾಗಿದ್ರು. ಸೊ ಇಲ್ಲಿ ಬಲವಂತವಾಗಿ ಅವರನ್ನು ವಶಕ್ಕೆ ಪಡುವಂತ ಕೆಲಸಗಳಾಗಿದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದು ಪ್ರತಿಭಟನೆ ಇಲ್ಲಿಗೆ ನಿಲ್ಲೋದಿಲ್ಲ. ಈ ಪ್ರತಿಭಟನೆ ಮುಂದುವರಿಸ್ತೀವಿ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ, ಪೊಲೀಸರ ಮೇಲೆ ಕೂಡ ಹಲ್ಲೆ ಆಗಿದೆ. ಹೌದು, ಬಟ್ ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರುವಂಥದ್ದು ಖಂಡನೀಯ. ಇದು ಸರಿಯಲ್ಲ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ, ಗಾಯಗಳಾಗಿದೆ, ಅದಕ್ಕೆ ಯಾರು ಹೊಣೆ ಅಂತೆಲ್ಲ ಹೇಳ್ಕೊಂಡು ಈಗ ವಿಪಕ್ಷದವರು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಒಂದ್ ರೀತಿ ಯಾವಾಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ, ಅದು ಒಂದ್ ರೀತಿ ವಿಪಕ್ಷದವರಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿತ್ತು. ಸಾಕಷ್ಟು ಕಡೆ ಟೀಕಿಸ್ತಾ ಇದ್ರು ಕೇಂದ್ರ ಸರ್ಕಾರವನ್ನ, ನಿಮ್ಮ ಸರ್ಕಾರದಿಂದ ಈ ರೀತಿ ಲೋಪ ಆಗಿದೆ, ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ.
ಈಗ ಮತ್ತೊಂದು ಅಸ್ತ್ರ ಏನಪ್ಪಾ ಅಂತಂದ್ರೆ ಈಗಾಗಲೇ ಯುವ ಜನತೆ ಎದ್ದು ನಿಂತಿದೆ, ಆಲ್ರೆಡಿ ಈಗ ಪ್ರತಿಭಟನೆ ಶುರು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗ್ತಿದೆ, ಅನ್ಯಾಯ ಆಗ್ತಿದೆ, ಎಲ್ಲವನ್ನ ಖಂಡಿಸಿ ನಾವು ಕೂಡ ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. Government sent a minister to interact. कांग्रेसियों को यहाँ पकड़े हुए हैं, कांग्रेसियों को यहाँ पकड़े हुए हैं, कांग्रेसियों को यहाँ पकड़े हुए हैं, कांग्रेसियों को यहाँ पकड़े हुए हैं. ರಾಜ್ಯದ ಮೂಲೆ ಮೂಲೆಯ ಸುದ್ದಿ, ಹಳ್ಳಿ ಹಳ್ಳಿಗಳಿಂದ ಹಿಡಿದು ಜಿಲ್ಲೆಗಳವರೆಗೆ ತೀವ್ರವಾಗಿ ಹದಗೆಟ್ಟಿರುವಂತ ರಸ್ತೆಗಳು, ಕುಡಿಸೋದಕ್ಕೆ ನೀರು ಇಲ್ರಿ. ಒಂದ್ ಯಾರನ್ನೂ ನಮ್ ಕಷ್ಟ ಯಾರು ಕೇಳಂಗಿಲ್ರಿ. ಮುಂಜಾನೆ ಊಟ ಬಿಟ್ಗಿಸಿ ನೀರ್ ಬಿಟ್ಗಿಸಿ ನಿಂತಿರ್ತಾರಿಲ್ಲೇ. ಮೊದಲಿಗೆ ಬೆಳೆನೂ ಇಲ್ಲ, ಈಗ ಬೆಲೆನೂ ಇಲ್ಲ. ನಾವು ಯಾವ ತರ ಮಾಡಬೇಕು, ಏನ್ ಮಾಡ್ಬೇಕು ನಮಗೂ ದಿಕ್ತೋಚದೆ ಇದೆ. ಮುಕ್ತವಾಗಿ ನಮ್ಮ ರಸ್ತೆ ಕೊಡ್ಲಿಲ್ಲ ಅಂದ್ರೆ ಲಬೋ 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 ಈ ಚಳವಳಿ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆನ ಕೊಡ್ತೀವಿ. ರಾಜ್ಯದ ಜನರ ಸಂಕಷ್ಟಗಳಿಗೆ ಸ್ಪಷ್ಟ ಧ್ವನಿ. ಕರುನಾಡಿನ ದಿನನಿತ್ಯದ ಬೆಳವಣಿಗೆಗಳ ಕನ್ನಡಿ. ಸಮಗ್ರ ಕರ್ನಾಟಕದ ಕನ್ನಡಿ, ಕನ್ನಡಿಗರ ಜೀವನಾಡಿ, ಕನ್ನಡ ನಾಡಿ. ಪ್ರತಿದಿನ ರಾತ್ರಿ 7:56ಕ್ಕೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ವಶಕ್ಕೆ ಪಡೆಯುತ್ತಾನೆ ಜೋರಾಗ್ತಾ ಇದೆ ಪ್ರತಿಭಟನೆ. ಪೊಲೀಸರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದಾರೆ. ನೋಡಿ, ರಾಹುಲ್ ಗಾಂಧಿ ಅವರು ಹಾಗೇನೆ ಪ್ರಿಯಾಂಕಾ ಗಾಂಧಿ ಅವರ ವಶದ ಬೆನ್ನಲ್ಲೇ ಈಗ ಪ್ರತಿಭಟನೆ ಜೋರಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ವಶಕ್ಕೆ ಪಡೆದ ಕೂಡಲೇ ಪ್ರತಿಭಟನಾಕಾರರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆ ಕೂಗ್ತಾ ಇರುವಂತದ್ದು. ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಪ್ರತಿಭಟನೆಯ ಹತ್ತಿಕ್ಕುವಂತ ಕೆಲಸ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬಂಧನ ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಕೆಪಿಸಿಸಿ ವತಿಯಿಂದ ಲೋಕಭವನ ಬಳಿ ಪ್ರತಿಭಟನೆ ಆಗ್ತಾ ಇರುವಂತದ್ದು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಲೋಕಭವನದಲ್ಲಿ ಆಗ್ತಾ ಇದೆ. ಬೆಂಗಳೂರಿನ ಲೋಕಭವನ ಬಳಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಯಾಕಂದ್ರೆ ಅಲ್ಲಿ ದೆಹಲಿಯಲ್ಲಿ ಆಗಿರುವಂತಹ ಬಂಧನವನ್ನು ಖಂಡಿಸಿ ಲೋಕಭವನದ ಬಳಿ ಜಮಾಯಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಕೇಸ್ ಲೋಕಭವನ ಮುತ್ತಿಗೆಗೆ ಯತ್ನಿಸಿದ್ರೆ ಪೊಲೀಸರು ಬಂಧಿಸೋಕೆ ಸನ್ನದ್ಧವಾಗಿ ನಿಂತಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಲೋಕಭವನದ ಬಳಿ ಈಗಾಗಲೇ ಕಾರ್ಯಕರ್ತರು ಜಮಾಯಿಸೋಕೆ ಶುರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಬಂಧಿಸಬಾರ್ದಿತ್ತು. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಬಲವಂತವಾಗಿ ಎಳೆದಾಡ್ಕೊಂಡು ಹೋಗಿ ನೆಲದಲ್ಲಿ ಬಿದ್ದು ಒದ್ದಾಡಿ ಎಲ್ಲ ಅವರನ್ನ ಎಳ್ಕೊಂಡು ಹೋಗುವಂತ ಕೆಲಸ ಆಗಿದೆ. ರಾಹುಲ್ ಗಾಂಧಿಯವರು ಹಾಗೆಯೇ ಪ್ರಿಯಾಂಕಾ ವಾದ್ರಾ ಅವರನ್ನು ಕೂಡ ಬಲವಂತವಾಗಿ ಅಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ಇದನ್ನ ಖಂಡಿಸಿ ಕೇಂದ್ರ ಸರ್ಕಾರ ಬಿಜೆಪಿಯ ವಿರುದ್ಧ, ಅದರ ಜೊತೆಗೆ ಪೊಲೀಸರ ವಿರುದ್ಧ ಘೋಷಣೆಗಳನ್ನ ಕೂಗಿ ಲೋಕಭವನದ ಬಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೇರ ದೃಶ್ಯಾವಳಿಯನ್ನು ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ನಮ್ಮ ಬೆಂಗಳೂರಿನ ಲೋಕಭವನದ ಮುಂದೆ ಜಮಾಯಿಸಿರುವಂತದ್ದು ಕಾಂಗ್ರೆಸ್ನ ಕಾರ್ಯಕರ್ತರು. ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ ಪೊಲೀಸರು. ಆ ಬ್ಯಾರಿಕೇಡ್ ಅನ್ನ ಹತ್ತಿ ಆ ಭಾಗಕ್ಕೆ ಹೋಗುವಂತ ಕೆಲಸವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಈಗ ಒಂದ್ ಕಡೆ ಪೊಲೀಸರು ಜಮಾಯಿಸಿದ್ದು ಯಾರೆಲ್ಲ ಅತಿರೇಕಕ್ಕೆ ಹೋಗುವಂತ ಕೆಲಸ ಮಾಡ್ತಾರೆ, ಅತಿರೇಕದ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ, ಅವರನ್ನ ವಶಕ್ಕೆ ಪಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಪೊಲೀಸರು ಜಮಾಯಿಸಿದ್ದಾರೆ, ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಪೊಲೀಸರು ಬಿಗಿ ಭದ್ರತೆಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಭಾಗಕ್ಕೆ ಹೋಗುವಂತ ಎಲ್ಲಾ ರೂಟ್ಗಳನ್ನು ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ.